ನಾನು ಪ್ರಾರಂಭದಿಂದಲೂ ಹೇಳ್ಕೊಂಡು ಬಂದಿದ್ದೇನೆ, ಯಾವತ್ತು ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಿತ್ರ ಪಕ್ಷವಾಗಿ ಇವತ್ತು NDA ಅಲಯನ್ಸ್ ಪಾರ್ಟ್ನರ್ ಆಗಿ ಇವತ್ತು ನಾವೇನು ಜೊತೆಯಲ್ಲಿದ್ದೇವೆ, ನಮ್ಮ ರಾಜ್ಯದಲ್ಲಿ ಯಾವುದೇ ತೀರ್ಮಾನಗಳು ಆಗಬೇಕಾದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ನಾಯಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರು ಜೊತೆಯಲ್ಲಿ ಎಲ್ಲ ನಮ್ಮ ಶಾಸಕ ಮಿತ್ರರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ, ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಸ್ಥಳೀಯವಾಗಿ ವಿಶೇಷವಾಗಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಭಾವನೆ ಏನಿದೆ, ಯಾರು ಅಭ್ಯರ್ಥಿ ಆಗಬೇಕು ಅಥವಾ JDSಗೆ ಬಿಟ್ಕೊಡ್ಬೇಕಾ ಅಥವಾ BJPಯಿಂದ ಸ್ಪರ್ಧೆ ಮಾಡಬೇಕಾ ಅಂತಕ್ಕಂಥ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕರ್ತರುಗಳ ಭಾವನೆಯನ್ನು ಕ್ರೋಢೀಕರಿಸಿ ಇವತ್ತು ಸೂಕ್ತವಾದಂಥ ಸಂದರ್ಭದಲ್ಲಿ ಎರಡೂ ಪಕ್ಷದ ನಾಯಕರು ತೀರ್ಮಾನ ಕೈಗೊಳ್ತೇವೆ. ಇವತ್ತು JP ಭವನದಲ್ಲಿ ವಿಶೇಷವಾಗಿ ಈ ಪಾದಯಾತ್ರೆಯ ಬಳಿಕ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಸಂಘಟನೆಯಲ್ಲಿ ಸಾಕಷ್ಟು ಪ್ರಬುದ್ಧರಿದ್ದಾರೆ, ಅವ್ರದ್ದಾದಂಥ ರೂಪುರೇಷೆಗಳನ್ನ ತಯಾರಿ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಕೂತು ಚರ್ಚೆನ ಮಾಡಿದ ಬಳಿಕ ಇವತ್ತು ಕೇಂದ್ರದ ಸಚಿವರು, ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರ ಸಮಯವನ್ನು ನಿಗದಿ ಮಾಡಿ JP ಭವನದಲ್ಲಿ ಹಲವಾರು ಘಟಕದ ಎಲ್ಲ ನಮ್ಮ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಶಾಸಕ ಮಿತ್ರರು, ಮಾಜಿ ಶಾಸಕರು, ಸಂಸತ್ ಸದಸ್ಯರು ಎಲ್ಲರೂ ಕೂತು ಒಟ್ಟಾರೆಯಾಗಿ ಪಕ್ಷದ ಬಲವರ್ಧನೆ, ಪಕ್ಷದ ಸಂಘಟನೆಗೆ ಕುರಿತು ಇವತ್ತು ಸಾಕಷ್ಟು ದೀರ್ಘಕಾಲ ಒಂದು 3-3.5 ಗಂಟೆ ಚರ್ಚೆನ ಮಾಡಿದ್ದೇವೆ ಮುಕ್ತವಾಗಿ. ಹಾಗಾಗಿ ಒಬ್ಬ ಕಾರ್ಯಕರ್ತನಾಗಿ ನನ್ನ ಒಂದು ಉದ್ದೇಶ, ಪ್ರಾದೇಶಿಕ ಪಕ್ಷ ಇವತ್ತು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಹೋರಾಟದ ಶ್ರಮ, ಅವರ ಹೋರಾಟಕ್ಕೆ ಜೊತೆಯಲ್ಲಿ ಇವತ್ತು ಕೈ ಜೋಡಿಸಿ ಸಾಕಷ್ಟು ಲಕ್ಷಾಂತರ ಜನ ಇವತ್ತು ಪ್ರತಿ ಹಳ್ಳಹಳ್ಳಿಯಲ್ಲೂ ಇವತ್ತು ದೇವೇಗೌಡರು ಸಾಹೇಬರ ಒಂದು ಹೋರಾಟಕ್ಕೆ ಅವರು ಕೂಡ ಶ್ರಮವನ್ನು ವಹಿಸಿ ಕಾರ್ಯಕರ್ತರಾಗಿ ಈ ಪಕ್ಷವನ್ನು ಕಟ್ಟಿದ್ದಾರೆ. ಅಂಥ ಕಾರ್ಯಕರ್ತರನ್ನ ಇವತ್ತು ಕಟ್ಟ ಕಡೆಯ ಕಾರ್ಯಕರ್ತರನ್ನು ಕೂಡ ಮುಂದಿನ ದಿನಗಳಲ್ಲಿ, ಅಂದರೆ ಈಗಲಿಂದ ನಾವೇನು ಚಾಲನೆಯನ್ನು ಕೊಡ್ತಾ ಇದ್ದೇವೆ, ಇವರು ಎಲ್ಲರನ್ನು ಕೂಡ ಗುರುತಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸದಲ್ಲಿ ನಿಖಿಲ್ ಕುಮಾರಸ್ವಾಮಿ ಚಿಂತನೆಯನ್ನು 3 ಮುಕ್ಕಾಲು ವರ್ಷ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತೇವೆ.